ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿರುವ ವುಮೆನ್ಸ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಎಥ್ನಿಕ್ ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ವತಿಯಿಂದ ನಗರದ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಧುಶ್ರೀ ದೇಶಪಾಂಡೆ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅತಿಥಿ ಗಣ್ಯರು, ಮಹಿಳೆಯರು ಈ ದೇಶದ ಆಸ್ತಿ. ತಮ್ಮ ಜೀವನದುದ್ದಕ್ಕೂ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತು ನಡೆಯುವ ದಿಟ್ಟತನ ಅವಳಲ್ಲಿದೆ. ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ, ಮಡದಿಯಾಗಿ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸುವ ಸಾಮರ್ಥ್ಯ ಮಹಿಳೆಯರಿಗೆ ಮಾತ್ರ ಇದ್ದು ಅವರನ್ನ ಮುಖ್ಯವಾಹಿನಿಗೆ ತರುವುದು ತುಂಬಾ ಅವಶ್ಯಕವಾಗಿದೆ ಎಂದು ಹೇಳಿದರು. Another column, there is a column where farmers are getting, farmers are hanging themselves. They are sharing their burden of loans and post-harvest losses. You might have heard about post-harvest losses. ಅಂದರೆ ಅವ್ರು ಬೆಳೆದ ಬೆಳೆಗೆ ಅವರಿಗೆ ಸರಿಯಾದ ಅದಕ್ಕೆ ಬೆಲೆ ಸಿಕ್ಕಿಲ್ಲ ಅಂದರೆ they just go and dump them into the garbage, or they sell it at very low price because because of the price drops, or there are a lot of reasons for that post-harvest loss. There is a technology existing, there are numerous technology existing to overcome that problem, post-harvest loss, but still it failed to reach our region, Kalyana Karnataka region. And there were no supports. When I started in 2019, there were no supports for to reduce that post-harvest technology. So I thought, so I will find a solution for this, and I will implement the existing technology. I will bring it to this region, and I will try to reduce as much as possible from my side. Also, we see there is a malnutrition in every region there is, but we can find it in here. It's very ನಮ್ಮದು ಕಲ್ಯಾಣ ಕರ್ನಾಟಕ ರೀಜನ್ ನೋಡಿದ್ರೆ ಇಟ್ಸ್ ಆಲ್ಮೋಸ್ಟ್ ನಂಬರ್ 2 ಇನ್ malnutrition. ಸೊ ಅದನ್ನು ಹೇಗೆ ಓವರ್ಕಮ್ ಮಾಡ್ಬೋದು, ಅಂದರೆ ನ್ಯೂಟ್ರಿಷನ್ನ ನಾವು ಯಾವ ರೀತಿ ಪ್ರೊವೈಡ್ ಮಾಡ್ಬೋದು, ಆ ಥರದ್ದು ಇದು ಎರಡು ಮೇಜರ್ ಪ್ರಾಬ್ಲಮ್. ಐ ಥಾಟ್ ಐ ವಿಲ್ ಫೈಂಡ್ ಅ ಸೊಲ್ಯೂಷನ್ ಅಂಡರ್ ಒನ್ ರೂಫ್. ಹೆಣ್ಮಕ್ಳ ಬಗ್ಗೆ ಎಷ್ಟು ಹೇಳಿದ್ರೆ ಕಮ್ಮಿ, ಯಾಕಂದ್ರೆ ನನಗೂ ಕೂಡ ಇಬ್ಬರು ಹೆಣ್ಮಕ್ಳು ಹುಡುಗಿಯರೇ, ನನ್ನ ಎರಡು ಮಕ್ಕಳು ಕೂಡ ಹೆಣ್ಮಕ್ಳೇ. ಸೊ ನಾನು ಕಾಲೇಜಿನಲ್ಲಿ 24th ಇಯರ್ ನಾನು ವುಮೆನ್ಸ್ ಪಾಲಿಟೆಕ್ನಲ್ಲೇ ಇದ್ದೀನಿ. ಸೊ ಅದು ದೇವ್ರ ಕೃಪೆ ಏನೋ ಗೊತ್ತಿಲ್ಲ. ಸೊ ಮೆನಿ ಇಯರ್ಸ್ ಐ ಆಮ್ ಆಲ್ವೇಸ್ ವಿತ್ ದಿ ಗರ್ಲ್ಸ್, I am always with the daughters. And women. So always I am supporting the women. That is not important. I am not support ಅಂತಲ್ಲ. ಹೆಣ್ಮಕ್ಳು ಯಾವ ಥರ ಮುಂದೆ ಬರ್ತಾರೆ, ದಟ್ ಈಸ್ ಇನ್ಸ್ಪಿರೇಷನ್. ಅವ್ರು ಮುಂದೆ ಬರೋಂಥ ಅವಕಾಶಗಳು ಎಲ್ಲ ಇದೆ. ಅದಕ್ಕೆ ಮುಂದಿನ ದಿನದಲ್ಲಿ ಕೂಡ ಈಗ ಭಾಗೀರಥಿ ಮೇಡಮ್ ಅವ್ರು ಹೇಳಿದರು, ನಾರಿ ಮುನಿದರೆ ಮಾರಿ ಅಂತ. ಸೊ ಈಗ ನಾರಿ ಮುನಿದರೆ ಮಾರಿ ಅನ್ನೋದು ಬೇರೆ, ನಾರಿ ಒಲಿದರೆ ನಾರಿ ಅಂತ ಹೇಳ್ತಾರಲ್ಲ, ಅದು ಒಂದು ಒಳ್ಳೆಯ ಕಾನ್ಸೆಪ್ಟು. ಕೆಟ್ಟು ಬಂದಾಗ ಮುನಿದರೆ ಮಾರಿ ಆಗೋಣ. ಸೊ ಆದಷ್ಟು ನಾರಿ ಒಲಿದರೆ ನಾರಿ ಅಂತ ಆ ಸ್ಲೋಗನ್ ನಾವು ಜಾಸ್ತಿ ಹಿಡ್ಕೊಂಡು. A very good afternoon to one and all. I heartily thankful to our chief guest Madhushri M. Deshpande madam, our principal sir Shri N.G. Pandey sir, Vice Principal Shanprakash Alur sir, President of Innor Wheel Club Srimati Jyoti Rathod madam, Secretary Srimati Indira Rathod madam, and Channappa madam, all department HODs, teaching and non-teaching staff, and my dear students. And even I am thankful to press and media persons. Altogether, it was a wonderful celebration of Ethnic Day, which is going to be performed, and International Women's Day. So once again, I thank you one and all, and even I am thankful to Bharti madam. ಇನ್ನು ಸಮಾರಂಭದಲ್ಲಿ ವಿದ್ಯಾರ್ಥಿನಿಯರು ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಗಮನ ಸೆಳೆದ್ರು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗದ ಅಧ್ಯಕ್ಷೆ ಜ್ಯೋತಿ ರಾಠೋಡ್, ಕಾರ್ಯದರ್ಶಿ ಇಂದಿರಾ ರಾಠೋಡ್, ಚೆನ್ನಮ್ಮ, ಪ್ರಾಂಶುಪಾಲ ಪ್ರೊಫೆಸರ್ ಎನ್.ಜಿ. ಪಾಟೀಲ್, ಶರಣಪ್ರಕಾಶ್ ಆಲೂರ್, ಸಂಗಮೇಶ್ ನರಸಣಗಿ, ಬಿಂದಿಯಾ ಬಿರಾದಾರ್, ಭಾರತಿ ದೇವಣಿ, ಶ್ರೀದೇವಿ ಸೇರಿದಂತೆ ವಿದ್ಯಾರ್ಥಿಗಳು ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್
in Gulbarga News.